ಈ ಲಿಂಬೆಹಣ್ಣು ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ವಾತ ಪಿತ್ತ ಕಫ ಮೂರೂ ದೋಷಗಳನ್ನು ಸಮತೋಲನವಾಗಿರ್ತಕ್ಕಂಥ ಒಂದು ದಿವ್ಯ ಸಂಜೀವಿನಿ ಪದಾರ್ಥ. ಒಬೆಸಿಟಿ ಸಮಸ್ಯೆ, ರಕ್ತನಾಳಗಳಲ್ಲಿ ಎಲ್ಲೂ ಬ್ಲಾಕೇಜ್ ಆಗದಂತೆ, ಕಿಡ್ನಿ ಸ್ಟೋನು, ಗಾಲ್ ಬ್ಲಾಡರ್ ಸ್ಟೋನು, ನಮ್ಮ ಚರ್ಮದ ಕಾಂತಿ ವೃದ್ಧಿ ಆಗುತ್ತೆ, ಗ್ಯಾಸ್ಟ್ರಿಕ್ ಅಸಿಡಿಟಿ ಇರ್ತದೆ, ತಡೆದು ಮೂತ್ರ ಬರ್ತಕ್ಕಂಥದ್ದು, ಯಾವಾಗ ಸುಸ್ತು ನಿಶಕ್ತಿ ಆಗುತ್ತೆ ಅವಾಗೆಲ್ಲ ಸೇವನೆ ಮಾಡೋದ್ರಿಂದ ಹೈಪರ್ ಅಸಿಡಿಟಿಗೂ ಕೂಡ ಲಿಂಬೆಹಣ್ಣಿನ ನೀರಿನ ಪ್ರಯೋಗ ಉತ್ತಮ ಪರಿಹಾರ ಅಂತ ಹೇಳ್ಬೋದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೆ ಭಕ್ತಿ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಲಿಂಬೆ ಹಣ್ಣಿನ ಆರೋಗ್ಯದ ಪ್ರಯೋಜನಗಳನ್ನು ನೋಡೋಣ. ಎಲ್ಲರ ಮನೆಯಲ್ಲೂ ಇದಿರ್ತದೆ, ಆದರೆ ಇದು ಅದ್ಭುತವಾದ ಔಷಧಿ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಈ ಲಿಂಬೆ ಹಣ್ಣು ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ವಾತ ಪಿತ್ತ ಕಫ ಮೂರೂ ದೋಷಗಳನ್ನು ಸಮತೋಲನವಾಗಿರ್ತಕ್ಕಂಥ ಒಂದು ದಿವ್ಯ ಸಂಜೀವಿನಿ ಪದಾರ್ಥ. ಯಾಕಂದರೆ ಇದು ಲಘು ಗುಣಧರ್ಮವನ್ನು ಹೊಂದಿದೆ. ಆ ಲಘು ಗುಣಧರ್ಮವನ್ನು ಹೊಂದಿರೋದ್ರಿಂದ ಕಫ ದೋಷಗಳನ್ನು ನಿವಾರಣೆ ಮಾಡುತ್ತೆ ಮತ್ತು ಇದು ಮಧುರ ವಿಪಾಕವನ್ನು ಹೊಂದಿದೆ. ಜೀರ್ಣ ಆದಮೇಲೆ ಹೊಟ್ಟೆಯಲ್ಲಿ ಮಧುರ ಆಗುತ್ತೆ. ಅದಕ್ಕೆ ಪಿತ್ತವನ್ನು ಕೂಡ ಅದು ಶಮನ ಮಾಡುತ್ತೆ. ಹಾಗೂ ಇದು ಆಮ್ಲ ರಸವನ್ನು ಹೊಂದಿದೆ. ಬಾಯಲ್ಲಿ ಹುಳಿ ಇರ್ತದೆ, ಅದಕ್ಕೆ ಇದು ವಾತ ವಿಕಾರಗಳನ್ನು ಕೂಡ ದೂರ ಮಾಡತಕ್ಕಂಥ ಒಂದು ದಿವ್ಯ ಸಂಜೀವಿನಿಯಾಗಿ ಕೆಲಸ ಮಾಡುತ್ತೆ. ವಾತ ಪಿತ್ತ ಮತ್ತು ಕಫ ದೋಷಗಳ ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ, ಅಂತಹ ಸಮಸ್ಯೆಗಳ ಶಮನ ಮಾಡಲಿಕ್ಕೆ ಈ ಒಂದು ನಿಂಬೆಹಣ್ಣು ನಮಗೆ ಸಹಾಯ ಮಾಡುತ್ತೆ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಉಗುರು ಬೆಚ್ಚನೆ ನೀರು, ಅದರಲ್ಲಿ 1 ನಿಂಬೆಹಣ್ಣಿನ ರಸವನ್ನು ಹಾಕಿ ನಾವು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಒಬೆಸಿಟಿ ಸಮಸ್ಯೆ, ಬೊಜ್ಜು ಭಾಳ ಬೇಗ ಕರಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದರಲ್ಲಿ 1 ಅರ್ಧ ಚಮಚ ಸೈಂಧವ ಲವಣವನ್ನು ಹಾಕ್ಬೋದು ಬೊಜ್ಜು ಕರಗಲಿಕ್ಕೆ ಮತ್ತು ರಕ್ತನಾಳಗಳಲ್ಲಿ ಎಲ್ಲೂ ಬ್ಲಾಕೇಜ್ ಆಗದಂತೆ ನೋಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಕಿಡ್ನಿ ಸ್ಟೋನು, ಗಾಲ್ ಬ್ಲಾಡರ್ ಸ್ಟೋನು ಆಗದಂತೆ ತಡಿಲಿಕ್ಕೆ ಹೆಲ್ಪ್ ಆಗುತ್ತೆ. ಆದವರು ಇದನ್ನು ನಿಯಮಿತವಾಗಿ ಸೇವನೆ ಮಾಡ್ತಾ ಆಯುರ್ವೇದ ಔಷಧಿಗಳನ್ನು ತೆಗೆದುಕೊಂಡ್ರೆ ಪಿತ್ತಕೋಶದ ಕಲ್ಲು, ಕಿಡ್ನಿ ಕಲ್ಲನ್ನು ಕರಗಿಸ್ಕೊಳ್ಬೋದು. ಮತ್ತು ಇದು ಶುಗರು ಮತ್ತು BP ಸಮಸ್ಯೆ ಇರತಕ್ಕಂಥವ್ರಿಗೂ ಕೂಡ ಬೆಳಗ್ಗೆ ಎದ್ದು ನಿಂಬೆಹಣ್ಣಿನ ರಸದೊಂದಿಗೆ ನೀರನ್ನು ಸೇವನೆ ಮಾಡೋದ್ರಿಂದ ಆ ಸಮಸ್ಯೆಗಳ ನಿವಾರಣೆಗೆ ಇದು ಸಹಾಯ ಮಾಡುತ್ತೆ. ಅದಷ್ಟೇ ಅಲ್ಲದೆ ಇದರ ಸೇವನೆಯಿಂದಾಗಿ ನಮ್ಮ ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ, ಕೂದಲುದುರ ಸಮಸ್ಯೆ ಕಮ್ಮಿ ಆಗುತ್ತೆ, ಕಣ್ಣಿನ ಆರೈಕೆಗೆ ಇದು ಒಳ್ಳೆಯ ಆಹಾರ ಆಗುತ್ತೆ ಮತ್ತು ಮನೆಮದ್ದಾಗುತ್ತೆ. ಯಾಕಂದರೆ ವಿಟಮಿನ್ C ಇರೋದ್ರಿಂದ ಕಣ್ಣಿನ ನರಗಳನ್ನು ಸ್ವಚ್ಛ ಮಾಡುತ್ತೆ ಮತ್ತು ಮೂತ್ರದ ಸಮಸ್ಯೆ, ತಡೆದು ಮೂತ್ರ ಬರ್ತಕ್ಕಂಥದ್ದು ಮತ್ತು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಇವೆಲ್ಲದಕ್ಕೂ ಕೂಡ ಬೆಳಗ್ಗೆ ಎದ್ದು ಲಿಂಬೆಹಣ್ಣಿನ ನೀರಿನ ಪ್ರಯೋಗ ಉತ್ತಮ ಪರಿಹಾರ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಯಾರಿಗೆ ವಿಪರೀತವಾಗಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಇರ್ತದೆ, ಗ್ಯಾಸ್ಟ್ರಿಕ್ ಇರ್ತಕ್ಕಂಥವ್ರು ಇದನ್ನು ಈ ಒಂದು ನಿಂಬೆಹಣ್ಣಿನ ರಸದಲ್ಲಿ ತ್ರಿಕಟ್ಟು ಚೂರ್ಣ ಹಾಕಬೇಕು. ಶುಂಠಿ, ಹಿಪ್ಪಲಿ, ಕಾಳುಮೆಣಸನ್ನು ಬೆರೆಸಿ ಮಾಡಿರ್ತಕ್ಕಂಥ ಚೂರ್ಣ, ಅರ್ಧ ಚಮಚ 4 ಚಮಚ ನಿಂಬೆಹಣ್ಣಿನ ರಸ, 1 ಅರ್ಧ ಚಮಚ ಸೈಂಧವ ಲವಣವನ್ನು ಹಾಕ್ಕೊಂಡು ಕುಡಿದ್ರೆ ಹೊಟ್ಟೆನೇ ಹಸಿವಾಗೋದಿಲ್ಲ, ಗ್ಯಾಸ್ಟ್ರಿಕ್ ಆಗ್ತಾ ಇರ್ತದೆ, ಅಂಥವ್ರಿಗೆ ಉಪಯೋಗ ಆಗುತ್ತೆ. ಯಾರಿಗೆ ಅಸಿಡಿಟಿ ಇರ್ತದೆ ಅಂಥವ್ರು ಏನು ಮಾಡಬೇಕಂದ್ರೆ ಈ ನಿಂಬೆಹಣ್ಣಿನ ರಸದಲ್ಲಿ ಕಲ್ಲು ಸಕ್ಕರೆ, ಒರಿಜಿನಲ್ ಕಲ್ಲು ಸಕ್ಕರೆ ಸಿಕ್ಕರೆ ಮಾತ್ರ ಹಾಕಿ, ಇಲ್ಲಾಂದರೆ ಹಾಕಬೇಡಿ. ಯಾಕಂದರೆ ಸಕ್ಕರೆ ವಿಷ ಆಗಬಾರ್ದು. ಕಲ್ಲು ಸಕ್ಕರೆ ಔಷಧಿ, ಆದರೆ ಪಾಲಿಶ್ ಆಗಿರ್ತಕ್ಕಂಥ ಸಕ್ಕರೆ ಅದು ಆರೋಗ್ಯಕ್ಕೆ ತುಂಬ ಹಾನಿಯನ್ನು ಉಂಟು ಮಾಡ್ತದೆ. ಅಂಥವ್ರು ನಿಂಬೆಹಣ್ಣಿನ ರಸದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ 1 ಅರ್ಧ ಚಮಚದಷ್ಟು ಏನಂತೇಳಿದ್ರೆ ಈ ಧನಿಯಾ ಪುಡಿಯನ್ನು ಹಾಕ್ಬೋದು. ಅರ್ಧ ಚಮಚ ಧನಿಯಾ ಪುಡಿ, 2 ಚಿಟಿಕೆ ಹಿಂಗನ್ನು ಹಾಕಿ ಸೇವನೆ ಮಾಡೋದ್ರಿಂದ ಹೈಪರ್ ಆಸಿಡಿಟಿಗೂ ಕೂಡ ಉತ್ತಮ ಪರಿಹಾರವಾಗಿ ಇದು ಕೆಲಸ ಮಾಡುತ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವನೆ ಮಾಡೋದು. ಇನ್ನು ಇದರ ಒಂದು ಸೇವನೆಯಿಂದಾಗಿ ನಮ್ಮ ಕರಳಿನ ಶುದ್ಧೀಕರಣ ಆಗುತ್ತೆ, ಕರಳಿನಲ್ಲಿ ಗಟ್ಟಿ ಬ್ಯಾಕ್ಟೀರಿಯಾಗಳು ಕ್ರಿಯಾಶೀಲವಾಗ್ತವೆ. ಪೈಲೋರಿಯಾ ಅನ್ನುವ ಈ ಇನ್ಫೆಕ್ಷನ್ಗಳನ್ನು ದೂರ ಮಾಡಲಿಕ್ಕೆ ನಿಂಬೆಹಣ್ಣಿನ ರಸ ಮತ್ತು ನೀರು ಉಪಯೋಗ ಆಗುತ್ತೆ ಮತ್ತು ಹೃದಯವಾಗಿ ಇದು ಕೆಲಸ ಮಾಡುತ್ತೆ. ಹೃದಯದ ಆರೋಗ್ಯವನ್ನು ಇದು ಕ್ರಿಯಾಶೀಲವಾಗಿಡಲಿಕ್ಕೆ ತುಂಬ ಉತ್ತಮವಾಗಿರುವ ಆಹಾರ ಅಂತಲೇ ಹೇಳ್ಬೋದು. ನಮ್ಮ ಜಾಯಿಂಟ್ಸ್ಗಳಲ್ಲಿರ್ತಕ್ಕಂಥ ಈ ಒಂದು ಆಮವನ್ನು ಪಚನ ಮಾಡಿ, ವಾತವನ್ನು ಅನುಲೋಮನ ಮಾಡಿ ಜಾಯಿಂಟ್ಸ್ಗಳಲ್ಲಿ ಆ ಒಂದು ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಆಹಾರವಾಗಿ ಇದು ಕೆಲಸ ಮಾಡುತ್ತೆ ಮತ್ತು ಶಕ್ತಿವರ್ಧಕವಾಗಿ ಕೆಲಸ ಮಾಡುತ್ತೆ. ಈ ಲಿಂಬೆಹಣ್ಣಿನ ಜ್ಯೂಸನ್ನು ನಾವು ಯಾವಾಗ ಸುಸ್ತು ನಿಶಕ್ತಿ ಆಗುತ್ತೆ ಅವಾಗೆಲ್ಲ ಸೇವನೆ ಮಾಡೋದ್ರಿಂದ ಇನ್ಸ್ಟಂಟ್ ಹೆಲ್ತ್ ಆ್ಯಂಡ್ ಹೆಲ್ದಿ ಆ್ಯಂಡ್ ಎನರ್ಜಿ ಬೂಸ್ಟರ್ ಡ್ರಿಂಕ್ ಆಗಿ ಇದು ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ
ಈ ಒಂದು ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಿದೆ. ಆ ಶಿಬಿರಕ್ಕೆ ತಾವೆಲ್ಲ ಭಾಗವಹಿಸೋದ್ರ ಮೂಲಕ ಅಲ್ಲಿ ಹೇಳ್ಕೊಡ್ತಕ್ಕಂಥ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಆರೋಗ್ಯವಾಗಿ ನೆಮ್ಮದಿಯಿಂದ 100 ವರ್ಷ ಬದುಕಬಹುದು. ತಮ್ಮೆಲ್ಲರಿಗೂ ಶರಣ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.